ನಮ್ಮ ಜೀವನದಲ್ಲಿ ಪ್ರತಿಯೊಬ್ಬನ ಆಗಮನಕ್ಕೂ ಒಂದು ಕಾರಣ ಇರುತ್ತೆ. ಆ ಕಾರಣನ ನಾವು ಹುಡುಕೋಬೇಕು. ಹಾಗೆ ನನ್ನ ಜೀವನದಲ್ಲೂ ಒಬ್ಬ ಬಂದ. ಅಂಕಲ್ ನಮಸ್ಕಾರ. ನಾನು ಮೇಲ್ಗಡೆ ರೂಮ್ಗೆ ಹೊಸ್ದಾಗಿ ಬಂದಿರೋನು. ಅದು ಮೇಲ್ಗಡೆ ಬಾತ್ರೂಮ್ ಅಲ್ಲಿ ನೀರ್ ಬರ್ತಿಲ್ಲ, ತುಂಬಾ ಅರ್ಜೆಂಟು ಅಂಕಲ್. ಸ್ವಲ್ಪ ನಿಮ್ ಬಾತ್ರೂಮ್ ನ ಯೂಸ್ ಮಾಡ್ಬೋದಾ? ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಅಯ್ಯಪ್ಪ ಅಯ್ಯ ಅಯ್ಯ. ಅಯ್ಯಪ್ಪ, ಈಗ ಸಮಾಧಾನ ಆಯ್ತು. ಅಂಕಲ್ ನೀರ್ ಕುಡಿಬೋದಾ? ಮೌನಂ ಸಮ್ಮತಿ ಲಕ್ಷಣಂ. ನಾನೇ ಕುಡಿತೀನಿ. ಮತ್ತೆ ಅಂಕಲ್, ನಿಮ್ಮ ಹೆಸರು ಹೇಳಲ್ವಾ? ಬೇಡ ಬಿಡಿ. ನಿಮ್ಮನ್ನ ನೋಡಿದ್ರೆ ಮೇಷ್ಟ್ರು ತರ ಕಾಣ್ತೀರಾ. ಮೇಷ್ಟ್ರೆ ಅಂತಾನೆ ಕರಿತೀನಿ ಬಿಡಿ. ಮತ್ತೆ ಈ ಮನೆಗೆ ಬಾಡಿಗೆಗೆ ಬಂದು ಎಷ್ಟು ವರ್ಷ ಆಯ್ತು ನೀವು? ಈ ಮನೆ ನಂದೇ. ಏನು, ನಿಮ್ದೇನಾ ಮನೆ? ಮತ್ತೆ ಅವರು? ಅವನು ನನ್ನ ಮಗ. ಓ ಮಗನಾ? ಮತ್ತೆ ನೀವ್ಯಾಕೆ ಅವ್ರ ಜೊತೆಗಿಲ್ಲ? ಅಲ್ಲ, ನಾನು ಯಾಕೆ ಕೇಳ್ತೀನಿ ಅಂದ್ರೆ, ನೀವು ಅವ್ರ ಜೊತೆಗೆ ಇದ್ರೆ ಈ ಮನೆನ ಬಾಡಿಗೆ ಕೊಟ್ರೆ ಬಾಡಿಗೆ ಯಾರೋ ದುಡಿಯತ್ತಲ್ಲ ಅಂತ ಅಷ್ಟೇ. ನೀವು ಬಂದಿರೋ ಕೆಲಸ ಆಯ್ತಲ್ವಾ, ಹೋಗ್ಬೋದು. ಸರಿ ಸರಿ ಹೋಗ್ತೀನಿ ಬಿಡಿ. ಇನ್ನೇನು ಇಲ್ಲೇ ಇರೋಕೆ ಬಂದ? ನಾವು ದುಡ್ಡು ಕೊಟ್ಟು ಬಂದಿಲ್ವಾ ಬಾಡಿಗೆಗೆ? ಮೇಷ್ಟ್ರೆ, ಒಂದು ಮಾತು, ನೀವು ಎಷ್ಟೇ ಡೈ ಹಾಕೊಂಡ್ರು ವಯಸ್ಸಾದಾಗೆ ಕಾಣೋದು. ಅದೇಕ ಪ್ರಸಂಗಿ. ಮೇಷ್ಟ್ರೆ ಮೇಷ್ಟ್ರೆ, ಓಹೋ, ಯಾರ್ ಮೇಷ್ಟ್ರೆ? ನಿಮ್ಮ ಮಗನಾ? ಮೇಷ್ಟ್ರೆ, ಅದು ಮೇಲ್ಗಡೆ ಹೊಸದಾಗಿ ಬಂದಿದ್ದೀನಲ್ಲ, ಅಡಿಗೆ ಮಾಡ್ಕೊಳಕ್ ಏನು ಸಾಮಾನಿಲ್ಲ, ಹೊಟ್ಟೆ ಬೇರೆ ಹಸಿ. ಅದಕ್ಕೆ ನೀವೇ ಮುಂಚೂರು ನಮ್ಗೆ ತಿಂಡಿ ಏನಾದ್ರು. ಹಿರಿಯರಿಂದ ಅಪಾಯ. ಓ ಚಪಾತಿ, ಒಂದ್ ಕೈ ನೋಡೇ ಬಿಡೋಣ. ಮೇಷ್ಟ್ರೆ, ನೀವು ಟೂಲೆಟ್ ಬೋರ್ಡ್ನ ತೆಗೆಯೋದು ಮರ್ತು ಬಿಟ್ಟಿದ್ದೀರಾ ಅಂತ ಕಾಣುತ್ತೆ. ನಾನೇ ತೆಗೆದ್ಬಿಡ್ಲಾ ಮೇಷ್ಟ್ರೆ? ಈ ಮನೇಲಿ ಜಾಸ್ತಿ ದಿವಸ ಯಾರು ಇರೋದಿಲ್ಲ. ನೀ ಎಷ್ಟು ದಿವಸ ಇರ್ತೀಯ ನೋಡೋಣ. ಮೇಷ್ಟ್ರೆ, ಇದ್ಯಾವುದು ಮೇಷ್ಟ್ರೆ ಡೈರಿ? ಓದ್ಲಾ ಮೇಷ್ಟ್ರೆ? ಯಾಕೋ ಮುಡ್ದೆ ಅದನ್ನ ನೀನು? ಆಯ್ತು ಬಿಡಿ ಮೇಷ್ಟ್ರೆ, ಇಡ್ತೀನಿ. ಬೇರೆ ವಸ್ತು ಮುಟ್ಬಾರ್ದು ಅಂತ ಗೊತ್ತಿಲ್ಲ ನಿನಗೆ? ಇಡೋ ಅದನ್ನ ಅಲ್ಲಿ. ಆಯ್ತು ಬಿಡಿ. ಮಿಸ್ ಫಾಲ್ ಡೌನ್. ಓ ಮೇಷ್ಟ್ರೆ, ಇದ್ಯಾವುದು ಲೆಟ್ರು? ಏನ್ ಲವ್ ಲೆಟ್ರಾ? ಯಾಕೋ ತಗೊಂಡೆ ಅದನ್ನ? ಬೇರೆ ವಸ್ತು ಮುಟ್ಬಾರ್ದು ಅಂತ ಗೊತ್ತಾಗಲ್ವಾ? ನಡಿ ಮೊದ್ಲು ಇಲ್ಲಿಂದ ನೀನು. ಆಯ್ತು ಬಿಡಿ ಮೇಷ್ಟ್ರೆ, ಬೇಜಾರು ಮಾಡ್ಕೊಬಿಡಿ. ನಡಿ ಮೊದ್ಲು ಇಲ್ಲಿಂದ ನೀನು. ಬಿಡಿ ಬಿಡಿ ಮೇಷ್ಟ್ರೆ, ಏನಾಗಿಲ್ಲ ನಡಿ ಮೇಷ್ಟ್ರೆ, ನಡಿ ಮೊದ್ಲು. ಏನಾಗಿಲ್ಲ. ಅದೇನ್ ಬೆಳೆಸಿರ್ತಾರ ನಿಮ್ಮ ಅಪ್ಪ ಅಮ್ಮ. ಮೇಷ್ಟ್ರೆ, ಸ್ವಲ್ಪ ಆರಾಮಾಗಿರಿ. ಅಲ್ಲ, ಇವಾಗ ಏನಾಗೋಯ್ತು ಅಂತ? ಏನೋ ಕೈ ಜಾರ್ ಕೆಳಗಡೆ ಬಿತ್ತಪ್ಪ, ಅದಕ್ಕೆ ಹಿಂಗ ಆಡದ. ಯಾವಾಗ ನೋಡಿದ್ರು ಮೂತಿನ ಗಂಟು ಹಾಕೊಂಡಿರ್ತಿರಲ್ಲ, ನೀವ್ ಹಿಂಗ್ ಸಿಡ್ಕದಿಕ್ಕೆ ಅನ್ಸುತ್ತೆ. ನಿಮ್ ಮಗ ಬೇರೆ ಮನೆ ಮಾಡ್ಕೊಂಡು ಹೋಗಿರೋದು. ಸಮಾಧಾನ ಮಾಡ್ಕೊಳ್ಳಿ ಮೇಷ್ಟ್ರೆ. ಅಲ್ಲ, ಇವಾಗ ಏನೂ ಆಗಿಲ್ಲ. ದಯವಿಟ್ಟು ಹೊರಟೋಗ್ಬಿಡು. ನೆನ್ನೆ ನನ್ನ ನಡವಳಿಕೆಯಿಂದ ನಿಂಗೆ ಏನಾದ್ರು ಬೇಜಾರಾಗಿದ್ರೆ ಕ್ಷಮಿಸ್ಬಿಡು. ನೆನ್ನೆ ಹಾಗೆ ನಾನು ನಡ್ಕೋಬಾರ್ದಾಗಿತ್ತು. ಮೇಷ್ಟ್ರೆ, ಒಳಗ್ ಬರ್ಬೋದಾ? ಬಾ ಕೂತ್ಕೋ, ತಿಂಡಿ ತರ್ತೀನಿ. ನಿಂತ್ಕೊಳ್ಳಿ. ಏನಿದು ಬದಲಾವಣೆ ಮೇಷ್ಟ್ರೆ? ಓ, ನೆನ್ನೆ ಆಗಿದ್ ವಿಷಯಕ್ಕ ಏನ್ ತಲೆ ಕೆಡ್ಸ್ಕೊಬಿಡಿ. ನಾನೇ ನಿಮಗ್ ಶಾಪ ಹಾಕಲ್ಲ. ಅಲ್ಲ, ನಿಮ್ಗೆ ಯಾಕೆ ಇಷ್ಟು ಕೋಪ ಅಂತ? ಚಿಕ್ಕ ವಯಸ್ಸಿನಲ್ಲಿ ನಮ್ಮ ಅಪ್ಪ ನನ್ನ ಹೊರಗಡೆ ಬಿಡ್ತಾನೇ ಇರಲಿಲ್ಲ. ಎಲ್ಲಿ ಹಾಳಾಗ್ಬಿಡ್ತೇನೋ ಅಂತ. ಬೇರೆ ಮಕ್ಕಳು ನೋಡಿದಾಗ ನನಗನ್ನಿಸ್ತಿತ್ತು
ಅವ್ರ ಥರನೇ ಆಟ ಆಡಬೇಕು, ಸುತ್ತಾಡಬೇಕು ಅಂತ. ಚಿಕ್ಕ ವಯಸ್ಸಿನಲ್ಲಿ ನನಗೇನು ಅನ್ನಿಸ್ತೋ ಅದನ್ನು ಒಂದು ಚೀಟಿಲಿ ಬರೆದಿಡ್ತಾ ಇದ್ದೆ, ಮುಂದೆ ಯಾವತ್ತಾದರೂ ಮಾಡೋಣ ಅಂತ. ಆದರೆ ಈ ಸಂಸಾರ ಜಂಜಾಟ, ಕೆಲಸದ ಒತ್ತಡ, ಇದರಲ್ಲಿ ನನ್ನ ಜೀವನದಲ್ಲಿ ಎಂಜಾಯ್ ಮಾಡೋದಕ್ಕೆ ಆಗಲೇ ಇಲ್ಲ. ಅದಕ್ಕೆ ಏನೋ ನೀ ಹೇಳ್ದಂಗೆ ಯಾವಾಗಲೂ ಮುಖ ಕಂಟಾಕೊಂಡಿರ್ತೀನಿ, ಎಲ್ಲದಕ್ಕೂ ಸೇರುತ್ತೆ. ಮೇಷ್ಟ್ರೆ, ನಿನ್ನೆ ಏನೋ ಕೋಪದಲ್ಲಿ ಅಂದ್ಬಿಟ್ಟೆ, ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ ಮೇಷ್ಟ್ರೆ. ಪರವಾಗಿಲ್ಲ ಬಿಡು. ನೀವು ಆಸೆಗಳನ್ನೆಲ್ಲ ಒಂದು ಚೀಟಿಲಿ ಬರ್ದಿಟ್ಟಿದ್ದೀನಿ ಅಂದಿದ್ರಲ್ಲ ಮೇಷ್ಟ್ರೆ, ಎಲ್ಲಿ ಮೇಷ್ಟ್ರೆ ಅದು? ನಿನ್ನೆ ಹಿಂಗೊಂದು ಚೀಟಿ ಸಿಕ್ತಲ್ಲ, ಅದೇ. ಓ, ಇದೇನಾ ಮೇಷ್ಟ್ರೆ? ಸರಿ ಮೇಷ್ಟ್ರೆ. ಇಷ್ಟೇನಾ ಮೇಷ್ಟ್ರೆ? ಅದಕ್ಕೇನಂತೆ, ಬನ್ನಿ ಹೋಗೋಣ. ಇವಾಗೆಲ್ಲ ಯಾಕೆ, ಅವೆಲ್ಲ ಚಿಕ್ಕ ವಯಸ್ಸಲ್ಲಿ ಸುಮ್ಮನೆ ಬರೆದಿದ್ದು. ಅಯ್ಯ ಬನ್ನಿ ಮೇಷ್ಟ್ರೆ. ಈ ವಯಸ್ಸಲ್ಲಿ ಅವೆಲ್ಲ ಮಾಡೋಕ್ಕಾಗತ್ತಾ? ಇದಕ್ಕೆಲ್ಲ ವಯಸ್ಸಿಲ್ಲ ಮೇಷ್ಟ್ರೆ, ಅನ್ಕಂಡಂಗ್ ಮಾಡ್ಬಿಡ್ಬೇಕು ಅಷ್ಟೇ. ಬನ್ನಿ ಹೋಗೋಣ ಅತ್ತಿಗೆ. ರಾಘು, ಹೋಗದಾ? ರೆಡಿನಾ ಮೇಷ್ಟ್ರೆ? ಹೋಗೋಣ. ಇದೇನ್ ಮೇಷ್ಟ್ರೆ, ಫುಲ್ ಗೆಟಪ್ ಚೇಂಜು. ಮೇಷ್ಟ್ರೆ, ಸದ್ ಮಾಡ್ಬೇಡಿ, ಸೈಲೆಂಟ್ ಆಗಿ ಬನ್ನಿ. ಮೆತ್ಗೆ ಮೇಷ್ಟ್ರೆ. ಕೊಡಿ ಮೇಷ್ಟ್ರೆ, ನಾನೇ ಹೊಡಿತೀನಿ. ಹೊಡಿಲಿ. ಇದೇನು ಯಾವುದು ಬಿಟ್ಟಲ್ವ? ಕೊಡು, ಈಗ ನಾನೇ ಹೊಡಿತೀನಿ. ಏಯ್, ಯಾವನದು ಕಲ್ಲು ಹೊಡಿತಾರದು? ನೋಡ್ಬಿಟ್ರು, ಎತ್ಕಳಿ, ಓಡಿ 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 ಓಡಿ. ಥ್ಯಾಂಕ್ ಯು ಮಿಸ್ಟ್ರೆ. ಮೇಷ್ಟ್ರೆ, ನಿಮ್ದು ಗುರಿ ಅಂದ್ರೆ ಗುರಿ ಕಣ್ರಿ. ಏನು ಒಂದೇ ಏಟಗ್ ಹಣ್ಣು ಉದುರಿಸ್ಬಿಟ್ರಲ್ಲ. ನಾನೇನೋ ನಿಮಗ್ ಸಹಾಯ ಆಗ್ಲಿ ಅಂತ ಬಂದ್ರೆ ನಂದು ಒಂದು ಬೀಳಿಲ್ಲ. ಅದಕ್ಕೆ ಗುರಿ ಇರಬೇಕು. ಇರುತ್ತೆ. ನಾನು ಹೊಡಿತಿದ್ದೆ, ಏನೋ ಗಾಳಿಗೆ ಸ್ವಲ್ಪ ಆ ಕಡೆ ಈ ಕಡೆ ಹೋಯ್ತು ಅಷ್ಟೇ. ಚೂರು ಆ ಕಡೆ ಈ ಕಡೆ ಹೊರಟೋಯ್ತು ಪಾಪ. ಸಾಕ್ ಆಡ್ಕೊಂಡಿದ್ದು. ಕೊಡಿ, ಕೊಡೋಣ, ನಾನೇ ಇಟ್ಬಿಟ್ಟು ಬರ್ತೀನಿ. ಏನು ನನ್ನ ಹನಿಗಳಲೀಲೆ. ಮೇಷ್ಟ್ರೆ, ಏನಾಯ್ತು? ಮೆತ್ಕೆ ಮೇಷ್ಟ್ರೆ, ಮೆತ್ಕೆ. ಕೂತ್ಕೊಳ್ಳಿ, ಇಲ್ಲಿ ಕಾಲಿಟ್ಕೊಳ್ಳಿ. ಏನು ಆಗಿಲ್ಲ. ಏನಿಲ್ಲ, ಆರಾಮಾಗಿ. ನೋಡ್ಕೊಂಡು ಹೋಗಕ್ಕಾಗ್ತಾ ಇರ್ಲಿಲ್ವಾ? ಮೇಷ್ಟ್ರೆ, ನಿಮ್ಮ ಮಗಂಗೆ ಕಾಲ್ ಮಾಡ್ಲಾ? ಕಾಲ್ ಮಾಡಿದ್ರು ಅವ್ನು ಬರಲ್ಲ ಬಿಡಪ್ಪ. ಮೇಷ್ಟ್ರೆ, ಹಿಂಗ್ ಕೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡಿ. ನಿಮ್ಮ ಮಗ ಯಾಕೆ ನಿಮ್ಮನ್ನ ಮಾತಾಡ್ಸಲ್ಲ? ಸರಿ ಮೇಷ್ಟ್ರೆ, ಬೇಜಾರು ಮಾಡ್ಕೋಬೇಡಿ. ಚೆನ್ನಾಗಿ ರೆಸ್ಟ್ ಮಾಡಿ, ನಾನು ಇನ್ನು ಹೋಗಿದ್ದು ಬರ್ತೀನಿ. ಒಬ್ಬನೇ ಮಗ ಅಂತ ಪ್ರೀತಿಯಿಂದ ಬೆಳೆಸ್ದೆ. ಎಲ್ಲ ತಂದೆ ತಾಯಿಗಳು ಮಾಡೋ ಥರ ಚೆನ್ನಾಗಿ ಓದಿಸ್ದೆ, ಒಂದು ಮದುವೆನೂ ಮಾಡಿದೆ. ಮದುವೆ ಆದ್ಮೇಲೆ ನಾನು ಯಾಕೋ ಭಾರ ಆಗ್ಬಿಟ್ಟೆ ಅನ್ಸುತ್ತೆ. ದಿನ ಜಗಳ. ಒಂದಿನ ಜಗಳ ಆಡ್ತಾ, ನೀನಿರೋದು ನನ್ನ ಮನೇಲಿ ಅಂತ ಅಂದ್ಬಿಟ್ಟೆ. ಅವನು ಆ ಮಾತನ್ನೇ ಕಾಯ್ತಾ ಇದ್ದ ಅನ್ಸುತ್ತೆ. ಹೆಂಡ್ತಿನ ಕರ್ಕೊಂಡು ಹೊರಟೇ ಹೋದ. ಅಲ್ಲ ಮೇಷ್ಟ್ರೆ, ಮತ್ತೆ ನಿಮ್ ಮಗಂಗೆ ಫೋನ್ ಮಾಡಕ್ ಟ್ರೈ ಮಾಡ್ಲಿಲ್ವಾ ನೀವು? ಹೀಗೆ ಬಿದ್ದಿದ್ದಾಗ ಒಂದಿನ ಫೋನ್ ಮಾಡಿದ್ದೆ. ಬ್ಯುಸಿ ಇದ್ದೀನಿ ಅಂದ್ಬಿಟ್ಟು ಕಾಲ್ ಕಟ್ ಮಾಡ್ಬಿಟ್ಟ. ಯಾರೋ ಹೇಳಿದ್ರು ನಾಯಿನ ವಾಕ್ ಮಾಡಿಸ್ತಾ ಇದ್ದ ಅಂತ. ಆವತ್ತಿಂದ ನಾನು ಫೋನ್ ಮಾಡೋದು ಬಿಟ್ಟೆ. ಸರಿ ತಲೆ ಕೆಡ್ಸ್ಕೊಬಿಡಿ ಬಿಡಿ ಮೇಷ್ಟ್ರೆ. ನಿಮ್ ಮುಂದಿನ ಆಸೆ ಏನಿದೆ ಅಂತ ನೋಡೋಣ. ಮೇಷ್ಟ್ರೆ,
ಏನು ಎಲ್ರೂ ಮಲಗಿದಾಗ ಅದು ರಾತ್ರಿ ಹೊತ್ತು ಪಟಾಕಿ ಹೊಡಿಬೇಕಾ ನೀವು? ಓಹೋ ಬಾರಿ ಇದೀರಾ ಮೇಷ್ಟ್ರೆ ನೀವು. ಅದ್ ಸರಿ ಮೇಷ್ಟ್ರೆ, ಪಟಾಕಿಯನ್ನು ಹೊಡಿಬೋದು, ಆದ್ರೆ ನಿಮ್ ಕಾಲು ಹಿಂಗಾಗಿದ್ಯಲ್ಲ ಈಗ. ಅದಕ್ಕೇನಿಲ್ಲ, ಸ್ವಲ್ಪ ಕಾಲ್ನ ಹಿಂಗ್ ತಕೊಂಡು ಹಿಂಗೆಲ್ಲ ಮಾಡ್ಬಿಟ್ರೆ ಸರಿ ಹೋಗ್ಬಿಡುತ್ತೆ. ಬಲೆ ಇದ್ದೀರಾ ಬಿಡಿ ಮೇಷ್ಟ್ರೆ ನೀವು. ಅದ್ ಸರಿ ಮೇಷ್ಟ್ರೆ, ಇವಾಗ ಪಟಾಕಿನ ಎಲ್ಲಿ ಹೊಡೆಯೋದು ಅಂತ? ಯಾರ ಮನೆ ಮೇಷ್ಟ್ರೆ ಇದು? ನಾ ಕೆಲಸ ಮಾಡ್ತಿದ್ದಾಗ ನಮ್ಮ ಮ್ಯಾನೇಜರ್ ಆಗಿದ್ರು, ಅವ್ರ ಮನೆ. ಬರೋದೇನೋ ಬಂದ್ಬಿಟ್ಟೆ, ಆದ್ರೆ ಹೋಗೋದಕ್ಕೆ ಸ್ವಲ್ಪ ಭಯ ಆಗ್ತದೆ. ತಲೆ ಕೆಡ್ಸ್ಕೊಬೇಡ, ಹೋಗಿ ಮೇಷ್ಟ್ರೆ. ಅಯ್ಯ, ಯಾರು ನೋಡ್ತಲ್ಲ, ಹೋಗಿ ಮೇಷ್ಟ್ರೆ, ಹೋಗಿ ಹಚ್ಚಿ. ಅಯ್ಯ, ಯಾರು ನೋಡ್ತಲ್ಲ, ಹೋಗಿ ಮೇಷ್ಟ್ರೆ. ಹಚ್ಚಿ. ಹಾ, ಬನ್ನಿ. ಯಾವಾಗ ಇಷ್ಟೊಂದು ಪಟಾಕಿ ಹೊಡಿದಿರೋದು? ಮೇಷ್ಟ್ರೆ, ಪಾಪ ಕಣ್ರಿ ನಿಮ್ಮ ಮ್ಯಾನೇಜರು, ತುಂಬಾ ವಯಸ್ಸಾಗಿತ್ತವ್ರಿಗೆ. ಆದ್ರೂ ಇವಾಗ ಪಾಪನ, ಅವ್ರು ನಂಗೆ ಕೊಟ್ಟಿರೋ ಕಷ್ಟಕ್ಕೆ ನಾ ಮಾಡಿರೋದು ಕಡಿಮೆನೆ. ಯಾಕೆ ಗಾಡಿ ನಿಲ್ಲಿಸ್ದೆ? ನಿಮ್ಮ ಮ್ಯಾನೇಜರ್ ಏನ್ ಬೈಕಣ್ಣ ಏನೋ ಮೇಷ್ಟ್ರೆ. ನೋಡಿ, ಪೆಟ್ರೋಲ್ ಖಾಲಿ ಆಗೋಯ್ತು. ಇವಾಗ ಏನ್ ಮಾಡೋದು? ಇನ್ನೇನ್ ಮಾಡೋದು, ಇಳಿರಿ, ನಟರಾಜ ಸರ್ವೀಸು. ಮತ್ತೆ ಮೇಷ್ಟ್ರೆ, ಜೇಬಲ್ ಕಾಸು ಗೀಸು ನೋಡಿ. ಒಂದೇ ದಿನ ನಿಮ್ಮ 2 ಆಯಸ್ಸನ್ನು ಪೂರೈಸಾಯ್ತು. ಇಷ್ಟನ್ನು ಮಾಡಕ್ಕೆ ಇಷ್ಟು. ಅಯ್ಯೋ, ಬನ್ನಿ ಮೇಷ್ಟ್ರೆ, ಇದ್ಯಾಕೆ ಅಲ್ಲೇ ನಿಂತ್ಕೊಂಡ್ಬಿಟ್ರಿ? ರಾಘು, ನಿನ್ ಜೊತೆ ಇದ್ರೆ ಟೈಮ್ ಹೋಗೋದೇ ಗೊತ್ತಾಗಲ್ಲ. ಅದಕ್ಕೆ ಮೇಷ್ಟ್ರೆ ನಾನು ಹೇಳೋದು, ನೋಡಿ, ಯಾವಾಗ್ಲೂ ನಗ್ತಾ ನಗಿಸ್ತಾ ಖುಷಿ ಆಗಿರ್ಬೇಕು ಅಂತ. ನೀ ಹೇಳೋದು 100ಕ್ಕೆ 100 ಸತ್ಯ ರಾಘು. ಅದಂಗಿರ್ಲಿ ಬಿಡಿ ಮೇಷ್ಟ್ರೆ. ಮೊನ್ನೆ ನಿಮ್ಮ ಡೈರಿಲಿ ಒಂದು ಕವಿತೆ ನೋಡಿದೆ, ಅದನ್ನ ನಿಮ್ಮ ಬಾಯಲ್ಲೇ ಕೇಳಬೇಕು ಅಂತ ಆಸೆ ನನಗೆ. ಹೇಳಿ ಮೇಷ್ಟ್ರೆ, ನನ್ಗೋಸ್ಕರ ಹೇಳಿ ಮೇಷ್ಟ್ರೆ. ಬೆಡಗಿನ ಮಾಯೆ ಇರುಳಿನ ಛಾಯೆ, ಬಳಿ ಬಂದು ಮನದಲ್ಲಿ ನಿಂದಿರುವೆ. ನಿಮ್ ಹೆಂಡತಿ ಬಗ್ಗೆ ಬರ್ದಿರೋದ ಮೇಷ್ಟ್ರೆ? ನಿಮ್ ಕವಿತೆನೇ ಹೇಳುತ್ತೆ ಅವರೆಷ್ಟು ಸುಂದರವಾಗಿದ್ರು ಅಂತ. ತಾರಾಲೋಕದ ಚಂದ್ರನ ಗೆಳತಿಯೋ ಬೆಡಗಿನ ಮಾಯೆ. ಯಾರು ಇಷ್ಟು ಬೇಗ ಕಾಲ್ ಮಾಡ್ತಿರೋದು? ಏನು ರಾಘು ಇಷ್ಟೊಂದು ಕಾಲ್ ಮಾಡಿದ್ದಾನೆ? The number you are trying to call is currently not reachable. Please try again later. ಏನು ನಾಟ್ ರೀಚಬಲ್ ಬರ್ತಾ ಇದೆಯಲ್ಲ? ಗುಡ್ ಮಾರ್ನಿಂಗ್ ಮಿಸ್ಟ್ರೆ, ಏನು ಇವಾಗಿದ್ರಾ? ಏನು ವಾಯ್ಸ್ ನೋಟ್ ಕಳಿಸೇನೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಅದು ಅರ್ಜೆಂಟ್ ಕೆಲಸ ಬಂತು ಮೇಷ್ಟ್ರೆ, ಅದರಿಂದ ಬೇಗ ಹೊರಡಬೇಕಾಗಿದ್ದು ಬಂತು. ಬೇಗ ಹೊರಟಿದ್ರಿಂದ ನಿಮಗೆ ವಿಷಯನ ತಿಳಿಸೋಕ್ಕಾಗಲಿಲ್ಲ ನೇರವಾಗಿ. ಕಾಲು ಮಾಡಿದೆ ಮೇಷ್ಟ್ರೆ, ಪಾಪ ನೀವು ಮಲಗಿದ್ರಿ ಅಂತ ಕಾಣುತ್ತೆ. ನೆನ್ನೆ ಮಾತ್ರ ಮೇಷ್ಟ್ರೆ ನೀವೇನೇ ಹೇಳಿ ಸಕ್ಕತ್ತಾಗಿತ್ತು ಮೇಷ್ಟ್ರೆ. ಇಲ್ಲಿ ಕೆಲಸ ಮುಗಿತಾ ಇದ್ದಂಗೆ ಬೇಗ ಹೊರಟು ಬಂದ್ಬಿಡ್ತೀನಿ. ರೆಡಿಯಾಗಿರಿ ಮೇಷ್ಟ್ರೆ, ನಿಮ್ಮ ಆಸೆಲಿ ಇಷ್ಟು ದೊಡ್ಡದಾಗಿದೆ. ಎಲ್ಲಿಂದನೋ ಬಂದ, ನಾ ಕಂಡ ಕನಸನ್ನೆಲ್ಲ ನನಸು ಮಾಡಿ ಒಂದು ಕೃತಜ್ಞತೆನೂ ಅಪೇಕ್ಷಿಸದೆ ಹೊರಟೋದ.